ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಹೋಗ್ತೀನಿ. ನಾನು ನಿಮ್ಮ ಶಶಿ ಮಾತಾಡ್ತೀನಿ. ಇವತ್ತು ಕುಕ್ಕಿಂಗ್ ಏನೋ ಮಾಡ್ತಾಯಿಲ್ಲ. ನಾನು ಆ ಕುಕ್ಕಿಂಗ್ ಎಲ್ಲ ಮಾಡೋ ಸ್ವಲ್ಪ ರೆಸ್ಟ್ ಕೊಟ್ಬಿಟ್ಟು ಅಡುಗೆ ಮನೆಗೆ ಮಾಡಿದ್ದೀನಿ. ಅದು ಬೆಳಗ್ಗೆ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಅಷ್ಟೇನಾ, ಅದು ತಿನ್ಕೊಳ್ತೀನಿ. ಅದಕ್ಕೆ ನಾನಿವತ್ತು ಗೆಟ್ ರೆಡಿ ವಿತ್ ಮೀ ಮಾಡ್ತಾಯಿದ್ದೀನಿ. ನಾನು ಹೆಂಗೆ ರೆಡಿ ಆಗ್ತೀನಿ ನೋಡಿ. ನಾನು ಎಲ್ಲ ಹೋಗಬೇಕು, ಅದಕ್ಕೆ ನಾನು ರೆಡಿ ಆಗ್ತಿದ್ದೀನಿ. ರೆಡಿ ಆಗಿಬಿಟ್ಟು ಟೈಮ್ ಇದ್ದರೆ ಹೋಗ್ತೀನಿ, ಇಲ್ಲಾಂದ್ರೆ ಹೋಗಲ್ಲ. ಆಯಿತಾ? ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ಸೋ ಮಚ್. ನನಗೆ ಹತ್ತತ್ರ 6K ನನಗೆ ಫಾಲೋವರ್ಸ್ ಆಗ್ತಾಯಿದ್ದಾರೆ. ನಿಜವಾಗಿ ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕಿಲ್ಲ ಅಂತೇಳಲ್ಲ. ನೀವಿಲ್ಲ ನಾವಿಲ್ಲ. ಇವಾಗ ಹೇಳ್ತಾಯಿದ್ದೀನಿ, 6,000 ಜನ ಹತ್ರ ಆಗ್ತಾಯಿದೆ ನನಗೆ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಕಮೆಂಟ್ಸ್ ಹಾಕ್ತಿರೋ, ಶೇರ್ ಮಾಡ್ತಿರೋ ಇಲ್ಲ, ನನಗೆ ಲೆಕ್ಕಕ್ಕೆ ಇಲ್ಲ. ನನಗೆ ಮೇನ್ ಲೆಕ್ಕಕ್ಕೆ ಇರೋದು ನನಗೆ ನನ್ನ ಫಾಲೋವರ್ಸಿಂದಲೇ ನಾನು ಇಷ್ಟೆಲ್ಲ ಅಡುಗೆ ಕೆಲಸ ಮಾಡ್ತಾಯಿರೋದು. ನಾನು ಮಾಡೋಕ್ಕೆ ಮಂಜಿಲ್ಲ ಅಂದ್ರೂ ನನಗೆ ಫಾಲೋವರ್ಸ್ ಇದ್ದಾರಪ್ಪ ಅಂತ ಅಡುಗೆ ಕೆಲಸ ಮಾಡ್ತಾಯಿರ್ತೀನಿ. ಅದಕ್ಕೋಸ್ಕರ ತುಂಬ ತುಂಬ ಧನ್ಯವಾದಗಳು. ಎಲ್ಲರೂ 500 1000 ಆದರೆ ಕೇಕ್ ಕಟ್ ಮಾಡ್ತಾರೆ, ಜಾಮೂನ್. ನನಗೆ ಅದೆಲ್ಲ ನಾನು ಶೋ ತೋರ್ಸೋಕ್ಕೆ ಹೋಗೋಲ್ಲ. ನನ್ನ ಜನ ಹೆಂಗಿದ್ರು ನನಗೆ ಸಪೋರ್ಟ್ ಮಾಡ್ತಾನೆ ಗೊತ್ತು. ಒಂದಿನ ಒಂದಿನ ಮುಂದೆ ನಾನು ಆ ಥರ ಎಲ್ಲ ನಾನು ಬಿಲ್ಡಪ್ ಕೊಡೋಕ್ಕೆ ಹೋಗೋಲ್ಲ. ನನ್ನ ಮನಸ್ಪೂರ್ವಕವಾಗಿ ನಾನು ಹಾರೈಸ್ತೀನಿ ಅಷ್ಟೇ. ನೀವು ನಮಗೆ ಮನಸ್ಪೂರ್ವಕ ಹಾರೈಸಿ. ನನಗೆ ನನ್ನ ಚಾನಲ್ ಇವಾಗ ಶಶಿ ಕಿಚನ್ ಆಗಿದೆ. ಮುಂಚೆ ಪವಿತ್ರ ನಳಪಾಕ ಇತ್ತು, ಇವಾಗ ಅದೇ ಆಗಿದ್ದೀನಿ. ಇವಾಗ ಶಶಿ ಕಿಚನ್ ಅಂತ ಚೇಂಜ್ ಮಾಡಿದ್ದೀನಿ ಅಷ್ಟೇನಾ. ಇವತ್ತು ನನ್ನ ಮಗಳು ಬೇರೆ ನನ್ನ ಬೆಳಗ್ಗೆ ಎದ್ದ ತಕ್ಷಣ ನಿನ್ನ ಎದ್ದಿಲ್ಲ ಅಮ್ಮ ಅಂತ ಹತ್ಕೊಬಿಟ್ಲು. ಫೋನ್ ಮಾಡಿ ನನಗೆ ಹಂಗೆ ನಿಂತೋಗ್ಬಿಟ್ಟು, ನನಗೆ ಏನಂದರೆ ಬ್ರಾಸ್ಲೆಟ್ ಕಳೆದೋಯ್ತು ಅಂದು. ನಿಜವೂ ನನಗೆ ಬ್ರಾಸ್ಲೆಟ್ ಕಳೆದೋಯ್ತು ಅಂತ ನನಗೆ ಬೇಜಾರಾಗಿಲ್ಲ. ನನ್ನ ಮಗಳು ಹತ್ಬಿಟ್ಲ ಅಂತ ನನಗೆ ಒಂಥರ ಶಾಕ್ ಆಗೋಯ್ತು. ನನಗೆ ನಾನು ಹೇಳಿದೆ, ಹೋದ್ರೆ ಹೋಗಿ ಬಿಡೋ, ಇನ್ನೊಂದು ಮಾಡಿಸ್ಕೊಡ್ತೀನಿ, ಪರವಾಗಿಲ್ಲ, ಎಷ್ಟು ರೇಟ್ ಅಪ್ಪ ನಾನು ಮಾಡಿಸ್ಕೊಡ್ತೀನಿ ಅಂತ ಅವ್ರಿಗೆ ಧೈರ್ಯ ಹೇಳಿದೆ. ಹೋದಾಗಲಿ ಬಿಟ್ಟು ಏನು ಮಾಡೋಕ್ಕಾಗುತ್ತೆ, ನಮ್ಮ ಮನೆ ಬೇಕಾದ್ರೆ ಹೋಗ್ಬೇಕಂದ್ರೆ ಹೋಗುತ್ತೆ. ಅದಕ್ಕೆ ನಾನು ಹೋಗೋದಕ್ಕೆಲ್ಲ ಟೆನ್ಷನ್ ತೊಗೊಳಲ್ಲ. ಕೊಡಬೇಕಂದ್ರೆ ದೇವ್ರು ಎಲ್ಲರೂ ಕೊಡ್ತಾನೆ ನನಗೆ ಅಂತ. ಬನ್ನಿ, ನಾನು ಇವಾಗ ಯಾವ ಸ್ಯಾರಿ ಹಾಕ್ತೀನಿ, ಹೆಂಗೆ ನಾನು ರೆಡಿ ಆಗ್ತೀನಿ ನೋಡಿ. ಹಾಗೆ ನಾನು ಪ್ರಾಡಕ್ಟ್ ಯಾವುದೆಲ್ಲ ಬಳಸ್ತಾ ಇದ್ದೀನಿ ನೋಡಿ. ಈ ಸಲ ನಾನು ಫಸ್ಟನ್ನು ಸ್ಟ್ರೈಟ್ಲಿಂಗ್ ಮಾಡ್ಕೊತೀನಿ. ಇರೋದು 3 ಕೂಲು. ಆದರೂ ನಮ್ಮದು ತುಂಬ ಹೇರು ಉದುರ್ತಾಯಿತ್ತು, ಏನಂತ ಗೊತ್ತಿಲ್ಲ. ಗುಂಗುರು ಬೇರೆ ಸ್ಟ್ರೈಟ್ಲಿಂಗ್ ಮಾಡ್ಕೊತೀನಿ ನೋಡಿ. ಸ್ಟ್ರೈಟಿಂಗ್ ಎಲ್ಲ ಆಯಿತು. ಇದು ಫಿಲಿಪ್ಸು ತುಂಬಾ ಚೆನ್ನಾಗಿದ್ದು. ನಾನು ನೈಕಲ್ಲಿ ತೊಗೊಂಡಿದ್ದು, ತುಂಬ ವರ್ಷ ಆಯ್ತು ತೊಗೊಂಡು. ತುಂಬ ಚೆನ್ನಾಗಿದೆ. ಇವಾಗ ನನ್ನ ಮಗಳಿಗೆ ಯಾವುದೋ ಬೇರೆ ತಂದ್ರೆ ರಿಂಗ್ ಅಂತ, ಅದಕ್ಕೆ ನಾನು ಅದಕ್ಕೆ ಯೂಸ್ ಮಾಡಿ. ನಮ್ಮದು ಚೆನ್ನಾಗಿದೆ, ತುಂಬ ಚೆನ್ನಾಗಾಗುತ್ತೆ. ಇದು ನಮ್ಮ ತಲೆ ಬಾಚ್ದಂಗಿರುತ್ತೆ, ಸ್ಟ್ರೈಟ್ನಿಂಗ್ ಹೋಗುತ್ತೆ. ಇವಾಗ ನೆಕ್ಸ್ಟ್ ಯಾವುದೋ ಬಂದರೆ ಅಗರ್ದು ನನ್ನ ಮಗಳದು ನನಗಿದೆ ಸಾಕು. ಒಂದ್ಸಲ ಹಾಕಿರ್ಬೋದು, ಹಾಕಿದ್ದೀನಿ ಅನ್ಸುತ್ತೆ. ಹಾಕಿ ತುಂಬ ದಿನ ಆಯಿತು. ಇದನ್ನು ಹಾಕೊಂಡು ಬರ್ತೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ ಸೀರೆ, ಸಾಫ್ಟಾಗಿ ನೋಡಿ, ತುಂಬಾ ಚೆನ್ನಾಗಿದೆ ಸೀರೆ. ಇದು ಯಾವುದೋ ಹಬ್ಬಕ್ಕೆ ನನ್ನ ಮಗಳು ತೊಗೊಂಡ್ಬಂದ್ಬಿಟ್ಟಿದ್ವಿ. ಈ ಕಲರು ನನಗೆ ಏನೋ, ಈ ಕಲರಿಂದ ನನಗೆ ತುಂಬ ಇಷ್ಟ. ನಾನು ಸುಮಾರು ಡ್ರೆಸ್ಗಳಾಗಲಿ ಸ್ಯಾರಿಗಳಾಗಲಿ ಇದೇ ಕಲರ್ ಜಾಸ್ತಿ ಇಷ್ಟಪಡ್ತೀನಿ. ನನಗೆ ಸೀರೆ ಅಂತೂ ಕಟ್ಟಕ್ಕೆ ಬರಲ್ಲ, ಆಯಿತಾ. ನಾನು ಜಾಸ್ತಿ ಸೀರೆ ಕಟ್ಟಕ್ಕೆ ಹೋಗೋದಿಲ್ಲ. ತುಂಬ ಕಮ್ಮಿ ಸೀರೆ ಕಟ್ಟೋದು. ಸ್ಯಾಲ್ಗೂ ಬಿಟ್ಟೆ ಆಗೋದು ನೋಡಿ. ಇದೆಲ್ಲ ಎನ್ಬೇವ್ರದ್ದು ಫುಲ್ಲು ಸಟ್ಟು. ಇದು ನಾ ಇರಲಿರೋ ಇವತ್ತು ನಾನು ಸಿಂಪಲಾಗಿ ಮೇಕಪ್ ಮಾಡ್ಕೊತೀನಿ. ಏನು ಹಾಕ್ತೀನಿ ಅಂತ ನೋಡಿ. ನಾನು ಕ್ರೀಮ್ ಹಾಕ್ತೀನಿ, ಸ್ವಲ್ಪ ಹಚ್ಬೇಕು, ಜಾಸ್ತಿ ಹಾಕೋಬಿಟ್ಟೆ. ಇದಿದೆ ಎನ್ಬೇವ್. ನೆಕ್ಸ್ಟ್ ಇದು ಹಾಕ್ಕೊಳ್ತೀನಿ, ಸ್ವಲ್ಪನೇ ನೋಡಿ. ಅದು ಹಾಕ್ಕೊಳ್ತೀನಿ. ಇವಾಗ ಐಲೈನರ್. ನಾನು ಮುಂಚೆ ಕಣ್ಕಪ್ ಕಾಜಲ್ ಇರ್ತದೆ, ಇವಾಗ ಇಕ್ಕದೇ ಬಿಟ್ಬಿಟ್ಟು. ಅದೇನು ಗೊತ್ತಾ, ಉಜ್ಜಿದೆಲ್ಲ ಕಪ್ ಕಾಬಿಟ್ಟು ನಾನು ಇಕ್ಕದೆ. ಇವಾಗ ಕಾಜಲ್ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್. ಇದು ತುಂಬ ದಿನದಿಂದ ಐತೆ, ಖಾಲಿ ಆದ ನನ್ನ ಮಗಳಿಗೆ ಇದನ್ನು ತೋರಿಸ್ತೀನಿ, ಇಸ್ಕೊಡ್ತಾಳು. ನಾನು ಸ್ಟಿಕ್ಕರ್ ಇಟ್ಕೊಂಡೆ. ನಾನು ಸುಮಾರು ವರ್ಷಗಳ ಸ್ಟಿಕ್ಕರ್ ಇಕ್ಕದು ಬಿಟ್ಬಿಟ್ಟಿದೆ. ನಂದೊಂದು ಅಕ್ಕಿ ಇತ್ತು, ಅಪ್ಪ ಆ ಅಕ್ಕೆ ಭಗವಂತ ನನಗೆ ನೆರವೇರಿಸ್ಬಿಟ್ಟ.
ಸ್ಟಿಕ್ಕರ್. ಆಮೇಲೆ ಒಂದು ಸೆಟ್ಟಿಂಗ್ ಸ್ಪ್ರೇ ಮಾಡ್ಕೊತೀವಿ. ಇಷ್ಟೇ ನನ್ನ ಮೇಕಪ್ಪು. ಮೇಕಪ್ ಸೆಟ್ ಆಗಬೇಕಲ್ಲ ಅದಕ್ಕೆ. ಹಾಗೇನೆ ಜ್ಯುವೆಲರಿ ಹಾಕ್ಕೊಂತೀವಿ ನೋಡಿ. ಇದು ಕೆಳಗೆ ಬಿದ್ದೋಯ್ತು, ತರ್ತೀನಿ. ಏನು ಗೊತ್ತಾ, ನಾನು ರಂಗೋಲಿ ಗಾರ್ಡನ್ ಹೋಗಿದ್ದಲ್ಲ, ಅದು 500 ರುಪೀಸು. ನಾನು ರಾತ್ರಿ ನೋಡ್ತೀನಿ ಮೀಶೋಲಿ 250. ಯಪ್ಪ, ನಾನು ಅಯ್ಯೋ 500 ರೂಪಾಯಿ ಕೊಟ್ಬಿಟ್ಟು ಇಷ್ಟು ಕಮ್ಮಿಗೆ ಅಂತ ನಾನು ಪೆಕ್ರಿ ಹೋಗಿ ಕೊಟ್ಟಿದ್ದೆ. ಬಾರ್ಗಿಂಗ್ ಮಾಡಿಲ್ಲ, ಏನಿಲ್ಲ, ಅಂತ ಕೊಟ್ಟು ಬಂದು ದೊಡ್ಡದಾಗೆ. ಇಲ್ಲಿ ನೋಡಿ 250. ನನ್ನ ಜ್ಯುವೆಲರಿ ಹಾಕ್ಕೊಳ್ತೀನಿ ಕಿವಿಗೆ. ಯಾರೋ ಅವಳು ಮಹಾನ್ ತಾಯಿ ಪುಣ್ಯಾತ್ಕಿತಿ ನಯನ್ ಗೌಡ ಅಂತ ಮೆಸೇಜ್ ಹಾಕ್ತಾಳೆ. ಓ ನಿಂದೊಂದು ಏನೋ ಶೋಕಿ ನಿನಗೆ ಅಂತ. ನಾನು ಮಾತಾಡ್ಬಾರ್ದು ಸುಮ್ಮನೆ ನನ್ನ ಮಗಳು ಬೇಜಾರು ಮಾಡ್ಕೊಳ್ತಾ ಇದ್ದೆ. ನಿಮ್ಮ ಅಪ್ಪನ ದುಡ್ಡು ನಾನು ಶೋಕಿ ಮಾಡ್ತಾಯಿಲ್ಲ, ಆಯಿತಾ? ಅಥವಾ ನಿನ್ನ ದುಡ್ಡು ನಾನು ಶೋಕಿ ಮಾಡ್ತಾಯಿಲ್ಲ. ನಿನಗೆ ಬೇರೆಯವ್ರ ಅಕೌಂಟ್ ಬಂದು ನಿನ್ಗೆ ಮೆಸೇಜ್ ಹಾಕ್ತಾರೆ ನಿನಗೆ ಅಂತ ಸ್ವಾಭಿಮಾನ, ಏನು ನಾಚಿಕೆ ಅನ್ನೋದು ನಿನಗಿರಬೇಕು, ಆಯಿತಾ? ಇವತ್ತು ಕೂಡ ಹಾಕ್ಕೊಳೆ. ಇದು ಎಲ್ಲೋ ಚೆನ್ನಾಗಿದೆ. ತಿರುಪತಿ ಕಣ್ಣು, ತಿರುಪತಿ ನಾಮ ಅಂತ ನಾನು ಹೋಗಿ ನನಗೆ ನಾಮ ಇಕ್ಸ್ಕೊಂಬಂದು ಹೋಗಿ, ಅಲ್ಲ ಈ ನಾಮ ತೊಗೊಂಡೋಗಿ ನಾನು ನಾಮ ಇಕ್ಸ್ಕೊಂಬಂದಿನಿ ಆ ರಂಗೋಲಿಗಳಲ್ಲಿ. ಮೀಶೋಲ್ಲಿ ನೋಡ್ರಿ 250 ನೋಡಿ. ಈ ಥರ ಎಲ್ಲ ಮೆಸೇಜ್ಗಳು ಹಾಕ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ನಾವು ಅವ್ರ ಅಕೌಂಟ್ ಅದೆಲ್ಲ ಅವ್ಳು ಬರೀ ಫೇಕ್ ಅಕೌಂಟ್. ಅವ್ಳು ಅವ್ಳ ವೀಡಿಯೋಗಳು ನೋಡಿ 3 ಹಾಕಿದ್ದಾಳೆ. ಬರೀ ಕಂಡವ್ರ ಅಕೌಂಟಿಗೆ ಬಂದು ಮೆಸೇಜ್ ಹಾಕ್ತಾರೆ. ಇನ್ನೇನು ಕೆಲಸ ಹೇಳಿ ಇವ್ರಿಗೆ ನಾಚಿಕೆ ಮಾನ ಮರಿದಿದ್ರೆ ಬೇರೆ ಅಕೌಂಟಲ್ಲಿ ಬಂದು ಕಮೆಂಟ್ಸ್ ಹಾಕಲ್ಲ. ನಯನ್ ಗೌಡ ಅಂತ ಹೆಸರು. ಅವಳು ನೋಡಲಿ, ಇದೊಂದು ಚೆನ್ನಾಗಿದೆ ನೋಡೋಕ್ಕೆ. ನೋಡಿ, ಹಿಂಗೆನಾ? ಶಶಿ ತುಂಬ ಅಪ್ಡೇಟ್ ಆಗಿಬಿಟ್ಟಿದ್ದಾಳೆ. ಮುಂಚೆ ಶಶಿ ಇದೆಲ್ಲ ಆಗ್ತಾಯಿರಲಿಲ್ಲ. ಈ ಥರ ಮೇಕಪ್ಪು, ಈ ಸೆಟ್ಟಿಂಗ್ ಸ್ಪ್ರೇ ಅಂತೆ, ಈಗ ಫೌಂಡೇಶನ್ ಯಾವುದೂ ನಾನು ಹಾಕ್ತಾಯಿರಲಿಲ್ಲ. ಇವಾಗ ಇದನ್ನು ಡಾಪ್ ಹಾಕೋದು ಏನು ಗೊತ್ತಾ, ಊರ ಹಬ್ಬಕ್ಕೆ ಬೆಲ್ದಾರ್ ತತ್ಕೊ ಅವಾಗ ಹಾಕೋಣ ಅಂದ್ಕೊಂಡಿದ್ದೆ, ಮರ್ತೇ ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಒಂದು ಹಾಕ್ಕೊತಿದ್ವಿ. ಚೆನ್ನಾಗಿ ಕಾಣ್ತೀನಿ. ಐಶಕ್ಕೆ ಹಾಕ್ಸ್ಕೊಂಡ್ಬಿಡ್ತೀನಿ ಅಂತ ಹಾಕ್ಸ್ಕೊಂಬಂದೆ. ಇವಾಗ ನಾನು ಹೇರ್ಸ್ಟೈಲ್ ಏನೇ ಮಾಡಲ್ಲಪ್ಪ, ಸುಮ್ಮನೆ ನೀಟಾಗಿ ಕ್ಲಿಪ್ ಹಾಕ್ಕೊಂಡು ಅಷ್ಟೇ. ಇದು ನನ್ನ ಫೇವ್ರೆಟ್ ಕ್ಲಿಪ್ ತೋರಿಸಲ್ವಾ? ಇದೊಂದು ಕ್ಲಿಪ್. ಇದೊಂದು 2ನೇ ವಾಚ್ ಇದ್ದಾವೆ. ಒಂದು 3 ವಾಚ್ ಇದ್ದಾವೆ. ಇನ್ನೊಂದು ನನ್ನ ಮಗಳು ಇಸ್ಕೊಟ್ಟಿದ್ಲು, ಒಂದು ದೊಡ್ಡ ಮಗಳು. ಎಷ್ಟು ಚೆನ್ನಾಗಿರ್ತದೆ, ಒಂದು 7000 ಇತ್ತು. ಪಾಪ ದೊಡ್ಡದಾಗಿಂದ ಕಟ್ ಮಾಡಿಸೆಲ್ಲ ಕೊಟ್ಟಿದ್ಲು. ನಮ್ಮದು ಐತಲ್ಲ ಚಿಕ್ಕದು, ನನ್ನ ಚಿಕ್ಕ ಮಗಳು, ಅವಳು ಶೂಟಿಂಗ್ ಅದು ಎತ್ಕೊಂಡೋಗಿ ಅಲ್ಲೇ ಇಟ್ಕೊಬಿಟ್ಟಿದ್ದಾಳೆ. ನಾನು ಕೇಳಿದೆ, ಯಾವ ಶೂಟಿಂಗ್ ಬೇಕಂದ್ರೆ ಸರಿ ಅನ್ಸುತ್ತೆ ನಾನು. ಇವಾಗೇ ನಮ್ಮ ಮೀಶೋಲ್ಲಿ 200-300 ರೂಪಾಯಿ ಕೊಟ್ಟೆಲ್ಲ ವಾಚ್ ಕೊಡ್ತಾರೆ ಡೈಲೀಸ್ಗೆ. ಒಂದು ದಿನ ಹಾಕು ಮ್ಯಾಚಿಂಗು ಸಾಕಷ್ಟೇ. ನೋಡಲ್ಲ, ಶಶಿ ತುಂಬ ಅಪ್ಡೇಟ್ ಆಗ್ಬಿಡ್ತಾರೆ. ಇಷ್ಟೇ ನನಗೆ ನೋಡಿ. 1-2 ಉಂಗುರ ಹಾಕ್ಕೊತೀನಿ. ಈ ಉಂಗುರ ನಾನು ಯಾವಾಗ ಯೂಸ್ ಮಾಡಲ್ಲ, ಸುಮ್ಮನೆ ಏನಕ್ಕೆ ಅಂತ ಇದನ್ನು ಹೋದ್ರೆ ಮಾತ್ರ ಯೂಸ್ ಮಾಡೋದು. ನೈಲ್ ಪಾಲಿಶ್ ಹಾಕಿಲ್ಲ. ಇದು ನನ್ನ ಸಿಂಪಲ್ ಮೇಕಪ್. ಹೇಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ನನಗೆ ಇಷ್ಟರ್ಗೆ ತುಂಬ ಚಿಕ್ಕದಾಯಿತು ಅಲ್ಲ. ನನಗೆ ಸಿಂಗಲ್ ಪಿನ್ ನನಗೆ ಬರೋಲ್ಲ. ಸಿಂಗಲ್ ಪಿನ್ ಬಂದರೂ ನನಗೆ ಹಿಡ್ಕೊಂಡಿರೋದು ನನಗೆ ಆಗೋದಿಲ್ಲ. ನನಗೆ ಒಂಥರ ಹಿಡಿ ಅದಕ್ಕೆ ನನಗೆ ಈ ಥರ ಕೂದಲು ಬಿಡೋಲ್ಲ. ನನಗೆ ಟೈಟಾಗಿ ಗಂಟು ಹಾಕ್ಕೊಡ್ಬೇಕು. ಇದಾಗಿತ್ತು. ಬಳೆಯನ್ನು ಚೇಂಜ್ ಮಾಡಲ್ಲ. ಅಷ್ಟೊಂದೆಲ್ಲ ನಾನು 100% ಮ್ಯಾಚಿಂಗ್ ಯಾವುದು ಹಾಕಲ್ಲ. ನಾನು ಚೆಕ್ ನೋಡ್ದ ಹೇಳಲ್ಲ, ತಿರುಪತಿ ನಾಮ ಅಂತ ನೋಡ್ಬಿಟ್ಟು ನಾನು ನಾಮ ಇಸ್ಕೊಂಬಂದೀನಿ ರಂಗೋಲಿ ಗಾರ್ಡನಲ್ಲಿ. ಇದಾಗಿತ್ತು ನಂದು ಮೇಕಪ್ ವಿಡಿಯೋ. ಇದು ಚೆನ್ನಾಗಿದೆಯಲ್ಲ. ತುಂಬ ಸ್ಯಾರಿ ಇದೆ, ನಾನೇ ಉಡಲ್ಲ. ಇನ್ನೂ ಹೊಲ್ಸೋದು, ಇನ್ನೂ ಸುಮಾರು ಒಂದು ಬ್ಯಾಗ್ ಇಟ್ಕೊಂಡು ಹೊಲ್ಸೋದು. ಈಗ ಹಬ್ಬ ಬರ್ತಾವಲ್ಲ, ಅವಾಗ ನಾನು
ಹೊರಗಿಂದ ಹೊಲಿಸ್ತೀನಿ. ಲೈನು ಬರ್ತಾವಪ್ಪ, ಚೆನ್ನಾಗಿ ಎಲ್ಲ ಬ್ಲೌಸು ಹೊಲಿಸ್ತೀನಿ ನೋಡಿ. ಇದು ನಂದು ಮೇಕಪ್ ವೀಡಿಯೋ ಚೆನ್ನಾಗಿದೆ, ಒಳ್ಳೆ ಕಮೆಂಟ್ಸ್ ಹಾಕಿ. ಈ ನಯನ ಗೌಡ ಅವರೇ, ದಯವಿಟ್ಟು ನೀನು ನನ್ನ ಅಕೌಂಟಿಗೆ ಬಂದು ಕಮೆಂಟ್ಸ್ ಹಾಕೋ ಅವಶ್ಯಕತೆ ಇಲ್ಲ. ನೀನು ಅಷ್ಟಕ್ಕೆ ನೀನು ಯಾರ್ದು ನನಗೆ ಗೊತ್ತಿಲ್ಲ. ಫಸ್ಟ್ ನೀನು ಹೋಗಿ ನಿನ್ನ ಐ ಡಿಲಿ ನಿನ್ನ ಡಿ ಪಿಲಿ ಅಮ್ಮನ ಫೋಟೋ ತೆಗೆದ್ಬಿಟ್ಟು ನೀನು ಮೂತಿ ಹಾಕು ಫಸ್ಟು, ಅವಾಗ ಗೊತ್ತಾಗುತ್ತೆ ನೀನು ಯಾರು ಅಂತ. ನನಗೆ ಹೇಳ್ತಾಳೆ ನಿಂದು ಯೂಟ್ಯೂಬ್ ಬ್ಲ್ಯಾಕ್ ಮಾಡಿಸ್ಬಿಡ್ತೀನಿ. ಯೂಟ್ಯೂಬ್ ನಿಮ್ಮಪ್ಪ. ನಾನು ಮಾತಾಡ್ಬಾರ್ದಂತೀನಿ. ನಾನು ಇನ್ನೂ ಇದ್ರ ಮೇಲೆ ನಾನು ಮಾತಾಡಬೇಕು ಅಂದರೆ ನೀನು ಹಾಕು ವೀಡಿಯೋ, ಇದ್ರ ಮೇಲೆ ನಾನು ಮಾತಾಡ್ತೀನಿ. ನಾನು ಹೋಗಿ ಸೈಬರ್ ಕೊಡ್ತೀನಿ, ನೀನು ಡೂಪ್ಲಿಕೇಟ್ ಕಂಪ್ನಿದು. ಇದಾಗಿತ್ತು. ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣ್ತಲ್ಲ ಶಿಶಿ? ಅಂತೂ ಹೋಗ್ಬಿಟ್ಟು ಬಂದೆ, ಹೋಗ್ಬೇಡ ಅಂದ್ಕೊಂಡು ಹೋಗಿ ಬಂದೆ, ಮುಗೀತಿಲ್ಲ ಮೇಕಪ್ ಇಲ್ಲ. ನಾನು ಇವಾಗ ಮೇಕಪ್ ರಿಮೂವ್ ಮಾಡ್ತೀನಿ. ಯಾವುದ್ರಲ್ಲಿ ಮಾಡ್ತೀನಿ ನೋಡಿ. ನಿಮಗೂ ಬೇಕಾದ್ರೆ ಕಮೆಂಟ್ಸ್ ಹಾಕಿ ಲಿಂಕ್ ಅಂತ. ನಾನು ಬೋಲ್ ಚಿಕ್ಕದಾಗ್ತಿದ್ದೆ ಕರೆಕ್ಟು. ತೋರಿಸಿದ್ನಲ್ವಾ? ತುಂಬಾ ಚೆನ್ನಾಗಿದೆಪ್ಪ ನೋಡಿ. ಎಲ್ಲ ಮೇಕಪ್ ರಿಮೂವ್ ಆಗುತ್ತೆ ನೋಡಿ. ಹಾಕಿದ್ದೀವಲ್ಲ 1/4 kg ಮೇಕಪ್, ಅದೆಲ್ಲ ರಿಮೂವ್ ಆಗುತ್ತೆ. ಈ ಥರದಲ್ಲಿ ಡಿಪ್ ಮಾಡ್ಕೊಂಡು ತೆಗ್ದು ಹಾಕಿ. ಇಲ್ಲ ಆಯಿತು. ಇದಾಗಿತ್ತು ನಂದು ಇವತ್ತು ವಿಡಿಯೋ ಮೇಕಪ್. ಥ್ಯಾಂಕ್ ಯು ಸೋ ಮಚ್. ಬಾಯ್.